ಅಲ್ಲ, ನಿಮ್ ತಾಯಿ ಮತ್ತೆ ನಿಮ್ ತಂದೆಯವರು ಆಶ್ರಮದಲ್ಲಿ ಇದಾರೆ, ಕರ್ಕೊಂಡು ಹೋಗಕ್ಕೆ ಯಾರು ಬರ್ಲಿಲ್ಲ. ನಮ್ಗೆಲ್ಲ ಹೇಳ್ಬಿಟ್ಟು ಯಾರು ಬರ್ಲಿಲ್ಲ. ಈಗ ಒಟ್ನಲ್ಲಿ ನೀವು ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಹಂಗಂದ್ರೆ ನೀವೇನಕ್ ನನಗ್ ಫೋನ್ ಮಾಡ್ತೀರಾ? ನಿಮ್ ಮಗ ಅಂತ ಮಾಡಿದೀನಿ, ಬೇಡ ಅಂದ್ರೆ ಮಾಡಲ್ಲ. ಅಪ್ಪ ಅಮ್ಮ ಬೇಡ. ನನ್ಗೆ ಬೇಕು, ಬಟ್ ಇವಾಗ ಬೇಡ. ನಾನ್ ಕೇಳ್ತಿರೋದು, ನಮ್ಮ ಆಶ್ರಮದಲ್ಲಿ ಇದಾರೆ, ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವಾ ಅಷ್ಟೇ. ಇಲ್ಲ, ಕರ್ಕೊಂಡು ಹೋಗಲ್ಲ ನಾನು. ಮತ್ತೆ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಗೇಟ್ ಹತ್ರ ಬಂದ್ರು ಚೆನ್ನಾಗಿರಲ್ಲ. ಆಮೇಲೆ ಬಂದ್ರೆ ಚೆನ್ನಾಗಿರಲ್ಲ, ಅದೆಲ್ಲ ಯು ಡೋಂಟ್ ಟಾಕ್. ಅಲ್ಲ ರೀ, ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಾ? ನೀವೇನ್ರಿ ತಿಂತೀರಾ? ನಾನ್ ಅನ್ನನೇ ತಿನ್ನೋದು, ಅದಕ್ಕೆ ಅದಕ್ಕೆ ನಾನು ಅನ್ನ ತಿನ್ನೋದಿಕ್ಕೇನೆ ಸ್ಟುಪಿಡ್ ಫೆಲೋ ಅವ್ರನ್ನ ದೂರ ತಳ್ಳಿರೋದು. ಅದಕ್ಕೇನೆ ನಾನು ಅನ್ನ ತಿನ್ನೋದಿಕ್ಕೇನೆ ಅವ್ರನ್ನ ದೂರ ತಳ್ಳಿದ್ದು. ಇಡೀ ಬೆಂಗಳೂರಿಗೆನೆ ನಾನ್ ಭಯ ಪಡಕ್ಕಿಲ್ಲ. ನನ್ ಸಾವು ನನ್ ಕೈಯಲ್ಲಿ ನನ್ ಗೊತ್ತು. ಆಯ್ತು ಬಿಡಿ, ಅಲ್ಲಿರೋ ಮಹೇಶ್ ನನ್ಗೆ ಗೊತ್ತು ಚೆನ್ನಾಗಿ. ಯಾರ್ ಗೊತ್ತಿದ್ರು ನಂಗೇನ್ರಿ, ಎದುರುಗಡೆ ಬಂದ್ ಮಾತಾಡ್ರಿ. ಅವರು 100 ಜನ ನೋಡ್ತಾವ್ರೆ. ಫೋನ್ ಮಾಡು ಅಂತ. ಹಲೋ ಸರ್, ಡೇವಿಡ್ ಅವರಾ? ಹೌದು, ಹೇಳಿ ಸರ್. ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡೋದು. ಯಾವ್ದು? ಜನಸ್ನೇಹಿ ಯೋಗೇಶ್ ಅಂತ. ಏನ್ ವಿಷಯ ಸರ್? ಅನಾಥಾಶ್ರಮದವ್ರು ಯೋಗೇಶ್ ಅಂತ ಮಾತಾಡೋದು. ಹೇಳಿ ಸರ್. ಚೆನ್ನಾಗಿದ್ದೀರಾ? ದೇವರ ದಯೆಯಿಂದ ಚೆನ್ನಾಗಿದ್ದೀನಿ. ನಾನು ನಿಮ್ ತಾಯಿ ಮತ್ತೆ ನಿಮ್ ತಂದೆಯವ್ರು ಬಂದು ಹೆಚ್ಚು ಕಮ್ಮಿ 1 ತಿಂಗಳಾಯ್ತು. ಯಾರು ಮತ್ತೆ ನಿಮ್ ಮನೆಯವರು ಯಾರು ಫೋನ್ ಮಾಡ್ಲಿಲ್ಲ, ಮತ್ತೆ ಯಾರು ಬರ್ಲಿಲ್ಲ. ಏನ್ ವಿಷಯ ಸರ್? ಏನ್ ವಿಷಯ ಸರ್? ಏನ್ ವಿಷಯ ನನ್ಗೇನು ಅರ್ಥ ಆಗಿಲ್ಲ ಸರ್. ಅಲ್ಲ, ನಿಮ್ ತಾಯಿ ಮತ್ತೆ ನಿಮ್ ತಂದೆಯವರು ಆಶ್ರಮದಲ್ಲಿ ಇದಾರೆ, ಹೌದು. ಕರ್ಕೊಂಡು ಹೋಗಕ್ಕೆ ಯಾರು ಬರ್ಲಿಲ್ಲ. ಹೌದು. ಅದೇ ಯಾಕೆ ಅಂತ ಕೇಳ್ತಾ ಇದೀನಿ. ಕರ್ಕೊಂಡೋಗಕ್ ಬಂದಿಲ್ಲ ಅಂತ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಹೌದೌದು. ನಮ್ಗೆಲ್ಲ ಹೇಳ್ಬಿಟ್ಟು ಯಾರು ಹೋಗಿಲ್ಲ ಸರ್. ಹೇಳೋದ್ರೆ ಮಾತ್ರ ಬರ್ತೀರಾ? ಹೇಳಿದ್ರೆ ಮಾತಾಡೋದಕ್ಕಲ್ಲ. ಅಲ್ಲಲ್ಲ, ನಾನ್ ಕೇಳೋದೇನಂದ್ರೆ, ಹೇಳ್ಬಿಟ್ಟು ಹೋದ್ರೆ ಮಾತ್ರ ಬರೋದಾ ಅಂದೆ. ಇಲ್ಲ, ಅವ್ರು ಇದ್ದಿದ್ದು ಅವ್ರ ಮಗಳ ಮನೇಲಿ. ಓಕೆ. ಹೇಳಿ. ಮನೇಲಿ ಇದ್ರು. ಅಲ್ಲಿಂದ ಹಂಗಾರೆ ನಿಮ್ಗೆ ಅವಶ್ಯಕತೆ ಇಲ್ಲ ಸರ್. ತಂದೆ ತಾಯಿ ಅವಶ್ಯಕತೆ ಇದೆ, ಬಟ್ ಅವ್ರು ಮಾಡೋದು ಇಸ್ ನಾಟ್ ಎ ಗುಡ್. ಏನ್ ಮಾಡ್ತಾರೆ? ಅವ್ರನ್ನೇ ನೀವ್ ಕೇಳಿ. ಏನ್ ಹೇಳಿದ್ರಂತ ಅವ್ರನ್ನೇ ಕೇಳಿ. ಈಗ ಒಟ್ನಲ್ಲಿ ನೀವು ಕರ್ಕೊಂಡು ಹೋಗಕ್ ರೆಡಿ ಇಲ್ಲ ಸರ್. ಒಂದ್ ಹೇಳ್ತೀನಿ ಕೇಳಿ. ನನ್ನನ್ನ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಮೊಮ್ಮಕ್ಕಳನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಮೊಮ್ಮಕ್ಕಳಿಗೇನೆ ಬೇರೆಯವ್ರನ್ನ ತಂದಿರೋದು ತಪ್ಪು ಸರ್. ಆ ಒಂದ್ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಮಾತಾಡ್ದಿರೋ ದೂರ ತಳ್ಬಿಟ್ಟು. ಏನ್ ಹೇಳಿದ್ರು ನನ್ ಮಕ್ಕಳಿಗೆ, ನನ್ ದೊಡ್ಡ ಮಗಳಿಗೆ ಏನ್ ಹೇಳಿದ್ರು ಅಂತ ಹೇಳಿ. ಆಮೇಲೆ ನೀವು ನನಗೆ ಫ್ಯಾಮಿಲಿ ವಿಷಯ ಗೊತ್ತಿಲ್ಲ ಬ್ರದರ್, ಆಯ್ತಾ? ಕೇಳಿ, ಇಲ್ಲಿ ನಿಮ್ಮಪ್ಪ ಅಮ್ಮನು ಓಕೆ, ನನ್ಗಪ್ಪ ಅಮ್ಮನು ಓಕೆನೆ, ಇಲ್ಲ ಅಂದಿಲ್ಲ. ಅದೇ ನಿಮ್ಮ ಅಪ್ಪ ಅಮ್ಮ ನಿನ್ ಮಗಳಿಗೆ ಆತರ ಅಂದಿದ್ರೆ ನೀವ್ ಸೇರ್ಸ್ತೀರಾ ಅಂತ ಯೋಚನೆ ಮಾಡ್ಬಿಟ್ಟು ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ನಾನ್ ಹೇಳೋದನ್ನ ಕೇಳ್ರಿ ಬ್ರದರ್. ನಿಮ್ ಫ್ಯಾಮಿಲಿ ವಿಷಯ ನನಗೆ ಗೊತ್ತಿಲ್ಲ. ಈಗ ಬಂದು 1 ತಿಂಗಳಾಯ್ತು ಆಶ್ರಮಕ್ಕೆ. ನೀವೇನಕ್ ನನಗ್ ಫೋನ್ ಮಾಡ್ತೀರಾ? ನಿಮ್ ಮಗ ಅಂತ ಮಾಡಿದೀನಿ, ಬೇಡ ಅಂದ್ರೆ ಮಾಡಲ್ಲ. ನಾನೇನ ದೂರ ತಳ್ಬಿಟ್ಟಿದ್ದೀನಿ. ಇಲ್ಲ, 1 ನಿಮಿಷ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಬಂದ್ ಇಲ್ಲಿ ಕೇಳಂಗಿಲ್ವಲ್ಲ? ನಾನೇನ ಕೇಳಿ? ಮತ್ ಕೇಳಲ್ಲ? ನನ್ ಕೇಳಲ್ಲ. ಅಪ್ಪ ಅಮ್ಮ ಬೇಡ? ನನ್ ಬೇಕು, ಬಟ್ ಇವಾಗ ಬೇಡ. ಇವಾಗ ಯಾರಾದ್ರೂ ಸಾಕೊಳ್ಳಿ, ಲಾಸ್ಟ್ ಕಾಲದಲ್ಲಿ ಬೇಕು. ಲಾಸ್ಟ್ ಕಾಲದಲ್ಲಿ ನನ್ಗೇನಕ್ಕೆ? ನನ್ಗೆ ಯಾರು ಮಣ್ಣಾಕದೆ ಬೇಡ. ಯಾರು ಮಣ್ಣಾಕದೆ ಬೇಡ. ನಾನು ಎಲ್ಲಾರ್ಗು ಹೇಳಿದ್ದೀನಿ. ನಮ್ಮ ಮಕ್ಕಳಿಗೂ ಹೇಳಿದ್ದೀನಿ, ನಮ್ಮ ಅಣ್ಣನ್ಗೂ ಹೇಳಿದ್ದೀನಿ, ನಮ್ ತಂದೆ ತಾಯಿಗೆ ಹೇಳಿದ್ದೀನಿ. ನಾನ್ ಸತ್ರೆ ನನ್ ಮಕ್ಕಳಿಗೂ ಹೇಳಿದ್ದೀನಿ. ನಾನ್ ಸತ್ರೆ ನಮ್ ತಂದೆ ತಾಯಿ ಆಗ್ಲಿ, ನೀವು ನಿಮ್ ತಂದೆ ತಾಯಿಗೆ ಮಾಡ್ದಂಗೆ ನಿಮ್ ಮಕ್ಳು ನಿಮಗ್ ಮಾಡೋದು ಅದು ಬೇರೆ ವಿಷಯ. ಮಾಡಿದ್ರೇನು ಪರವಾಗಿಲ್ಲ, ಅದ್ರ ಬಗ್ಗೆ ನಾನ್ ತಪ್ಪು ನೆನ್ಸ್ಕೊಳ್ಳಲ್ಲ. ನಾನ್ ಮಾಡಿದ ಪಾಪಕ್ಕೆ ನಾನು ಅನ್ಭವಿಸ್ತಾ ಇದ್ದೀನಿ ಅಂತೀನಿ. ಯಾವಾಗ ನನ್ನ ಮಗಳಿಗೆ ಅಂದ್ರು ಅವಾಗ ನಾನ್ ಸೇರ್ಸಕ್ ಇಷ್ಟ ಇಲ್ಲ. ಅದು ನಿಮ್ಮಪ್ಪ ಅಮ್ಮ ನಿಮ್ಗೆ ಆತರ ನಿಮ್ಮ ಅಲ್ಲಿ ಗಂಟ ಬಿಟ್ಕೊಳ್ಳಲ್ಲ ಬಿಡಿ. ಅಲ್ಲಲ್ಲ, ನಮ್ ತಂದೆ ತಾಯಿ ಆತರ ಮಾತಾಡ್ರಿ. ಇಲ್ಲಿ ಕೇಳ್ರಿ, ನಮ್ ತಂದೆ ತಾಯಿ ಆತರ ಮಾತಾಡೋ ಗಂಟ ನಾವ್ ಬಿಟ್ಕೊಳ್ಳಲ್ಲ. ಯಾರು? ನಾವು ಬಿಟ್ಕೊಳ್ಳಲ್ಲ ಅಂತ ಹೇಳ್ತಿರೋದು. ಯಾರು? ನಾವು. ನೀವ್ ಬಿಟ್ಕೊಳ್ಳಲ್ಲ ಹಂಗಂದ್ರೆ ನಾನೇನ್ ಬಿಟ್ಟಿಕ್ಕಿದ್ನ ಅವ್ರನ್ನ ಮಾತಾಡ್ಲಿ ಅಂತ? ಯಾರಂತ? ನನ್ ಮಕ್ಕಳನ್ನ ಏನಾರು ನಾನು ಏನ್ ಬಿಟ್ಟಿದ್ನ ಆತರ? ಈಗ ನಾನ್ ಕೇಳ್ತಿರೋದು, ನಮ್ಮ ಆಶ್ರಮದಲ್ಲಿ ಇದಾರೆ, ಕರ್ಕೊಂಡ್ ಹೋಗ್ತೀರಾ ಕರ್ಕೊಂಡ್ ಹೋಗಲ್ವಾ ಅಷ್ಟೇ. ಇಲ್ಲ, ಕರ್ಕೊಂಡ್ ಹೋಗಲ್ಲ ನಾನು. ಮತ್ತೆ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಗೇಟ್ ಹತ್ರ ಬಂದ್ರು ಚೆನ್ನಾಗಿರಲ್ಲ. ಆಮೇಲೆ ನಾನ್ ಗೇಟ್ ಹತ್ರ ನಾನೇ ಏನಕ್ಕೆ ಬರ್ಲಿ? ಅದೇ ಹೇಳ್ತಿರೋದು, ಗೇಟ್ ಹತ್ರ ಬಂದು ಚೆನ್ನಾಗಿರಲ್ಲ ಆಮೇಲೆ. ಇಲ್ಲೋಡ್ರಿ, ನನ್ನ ಹೆಸರು ಬಂದಿದ್ ಡೇವಿಡ್ ಅನ್ಬಿಟ್ಟು. ನನ್ಗೆ ಇನ್ನೊಂದ್ ಹೆಸರುನು ಇದೆ.
ನಿಮ್ 100 ಹೆಸರಿದ್ರೆ ನನ್ಗೇನಾಗ್ಬೇಕು? ಇಲ್ಲ ನೀನ್ ಅದನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ. 100 ಹೆಸರಿದ್ರು ಗೇಟ್ ಹತ್ರ ಬಂದ್ರೆ ನನ್ಗೇನಾಗ್ಬೇಕಪ್ಪ? ಚೆನ್ನಾಗಿರಲ್ಲ. ಅದು ಇಲ್ಲ ಯು ಡೋಂಟ್ ಟಾಕ್. ಏ You ಕೇಳಪ್ಪ, don't talk, ನಿನ್ನಂತ that's 100 like- ಜನ ನೋಡ್ತೀನಿ ಬೆಳಗ್ಗೆ ಎದ್ರೆ ನೀವ್ ನಾನು. ಹೇಳಿದ್ ನೀವ್ 100 ಜನ ಅಲ್ಲ, ಹಾ, ಮತ್ತೆ? 1000 ಜನ ನೋಡಿರ್ಬೋದು. ಹಾ. ಆದ್ರೆ ಡೇವಿಡ್ ತರ ಬರಕ್ ಆಗಲ್ಲ. ಅಯ್ಯೋ ನಿನ್ನಂತ ಹಾ. ಡೇವಿಡ್ಗಳನ್ನ ತುಂಬಾ ಜನ ನೋಡಿದೀನಿ ನಾನು. ಡೇವಿಡ್ ನ ನೋಡಿರ್ಬೋದು, ಹಾ. ಆದ್ರೆ ಡೇವಿಡ್ ತರ ಎಲ್ಲ ಬರಕ್ ಆಗಲ್ಲ. ಹೇಳ್ತಾ ಇದ್ದೀನಲ್ಲ, ನೀವು ಹೇಳಿ. ನಾಳೆ ಇಲ್ಲ, ಗೇಟ್ ಹತ್ರ ಇನ್ಮೇಲೆ ಬಂದು ನಮ್ಮ ಅಲ್ಲ, ಇಲ್ಲಿ ನಾಳೆ ಏನು ಗೇಟ್ ಹತ್ರ ಬರಲ್ಲ ಬಂದು ಅಂತ. ನಿಂತ್ಕೋಪ್ಪ, ಆಮೇಲೆ ಬಂದ್ರೆ ಮಾತಾಡ್ತೀನಿ ನಾನು. ಚೆನ್ನಾಗಿರಲ್ಲ, ಅದೆಲ್ಲ ಯು ಡೋಂಟ್ ಟಾಕ್. ಏ ನನ್ ಗೇಟ್ ಹತ್ರ ಬಂದು ನಿಂತ್ಕೋಪ್ಪ, ನಾಳೆ ಬಂದ್ ಮಾತಾಡ್ತೀನಿ ನಾನು. ನಿನ್ ಗೇಟ್ ಹತ್ರ ನಾನ್ ಏನಕ್ರಿ ಹಾ, ಬರ್ಲಿ? ಮತ್ತೆ ಇಕ್ಕು, ಮತ್ತೆ ನನ್ಗೆ phone. ಚೀಟೇನಾ? ತಿಳಿಸ್ಬೇಕಾಗಿತ್ತು, ಗೇಟ್ ಹತ್ರ ಕರ್ತವ್ಯ ಬಂದು ನಿಂತ್ಕೊಳ್ಳೋಕೆ ತಿಳಿಸಿದೀನಿ. ನನ್ಗೆ ಚೀಟೇನಾ? ಕೇಳಪ್ಪ, ಇಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಲ್ಲಿ ಇದಾರೆ ಅಂತ ತಿಳಿಸಿದೀನಿ. ಯೋಗ್ಯತೆ ಇದ್ರೆ ಬಂದ್ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಬಿಟ್ಟಾಕು. ತಿಳಿಸೋದು, ನೀನ್ ಹಾ. ತಿಳ್ಕೊಳ್ಳೋದು, ಯು ಕ್ಯಾನ್ ಗಿವ್ ದ ರೆಸ್ಪೆಕ್ಟ್ ಅಂಡ್ ಟೇಕ್ ದ ರೆಸ್ಪೆಕ್ಟ್. ರೀ ಫಸ್ಟ್ Okay. ಮೊದ್ಲು ಅಪ್ಪ ಅಮ್ಮಗ್ ಮರ್ಯಾದೆ ಕೊಟ್ಟಿ ಆಮೇಲೆ ಬೇರೆ ನಿಮಗ್ ಕೊಡ್ತಾರೆ. ಮರ್ಯಾದೆ ಕೊಡ್ಲಿ? ಹಾ. ನನ್ನ ಮಕ್ಕಳಿಗೆನೆ ಹೆಚ್ಚಿನ ಅವರು ತಿಂದ್ರು ಮರ್ಯಾದೆ ಅವ್ರು ಕೊಟ್ಟು ಮಾಡಿರೋದು. ಮಾತಾಡಿದ್ದಾರೆ. ರೀ, ನಾನು ಅಲ್ಲ ರೀ, ನನ್ನ ಮಕ್ಕಳನ್ನ ಅವ್ರು ಬಿಡೋದು? ಸಾಕಿಲ್ವ ಇಷ್ಟು ವರ್ಷ ನಿಮ್ಮನ್ನ? ನನ್ನ ಸಾಕಿದಾರ? ಮತ್ತೆ ಇನ್ನೇನ್ ಸಾಕ್ದೆ ಇಷ್ಟು ದೊಡ್ಡ ನನ್ನ ಸಾಕಿದಾರ? ನನ್ನ ಸಾಕ್ದೆ ಇಷ್ಟು ದೊಡ್ಡ ಸಾಕಿದಾರ ಕೇಳಿ, ನಾನು ಅವ್ರನ್ನ ಸಾಕಿದ್ದೇನೆ ಕೇಳಿ. ಅಲ್ಲ ರೀ, ನೀವು ಸಾಕ್ದೆ ಇಷ್ಟು ದೊಡ್ಡ ನೀನು. ರೀ, ನಾನ್ ಸಾಕಿದ್ದೀನಿ ಅವ್ರನ್ನ, ಅನ್ನ ತಿಂತೀರಾ, ಏನ್ ತಿಂತೀರಾ ನನ್ನ ನೀವೆಲ್ಲ? ಸಾಕಿದ್ದಾರೆ ಕೇಳಿ ನೋಡ್ರಿ. ಅಲ್ಲ ರೀ, ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಾ? ನೀವೇನ್ರಿ ತಿಂತೀರಾ? ನಾನ್ ಅನ್ನನೇ ತಿನ್ನೋದು, ಅದಕ್ಕೆ ಅದಕ್ಕೆ ನಾನು ಅನ್ನ ತಿನ್ನೋದಿಕ್ಕೇನೆ ಸ್ಟುಪಿಡ್ ಫೆಲೋ ಅವ್ರನ್ನ ದೂರ ತಳ್ಳಿರೋದು. ಮಾತಾಡಿ ಅದಕ್ಕೇನೆ ನಾನು ಅನ್ನ ತಿನ್ನೋದಿಕ್ಕೇನೆ ಅವ್ರನ್ನ ದೂರ ತಳ್ಳಿದ್ದು. ಅದು ಗೊತ್ತಾ? ಸುಮ್ನೆ ಅಲ್ಲ, ಏನಿಲ್ಲ. ಅವ್ರೆ ನಂಬೋವರ್ ಸುಮ್ನೆ ಅಲ್ಲ, ಅವ್ರನ್ನ ಅನ್ನ ತಲೆಗೆ ಕತ್ತರೇನೆ ನನ್ನ ಮಕ್ಳಿಗೆ ಹೇಳಿದ್ರು ಅಂದ್ಬಿಟ್ಟು ಸ್ಟುಪಿಡ್ ನಾನ್ಸೆನ್ಸ್ ಅವ್ರನ್ನ ದೂರ ತಳ್ಳಿರೋದು. You don't know anything. Who are you, man? You can talk with me. ಅವರು 100 ಜನ ನೋಡ್ತಾವ್ರೆ, 100 ಸಾವಿರ ಜನ ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ. ನಾನು ಹೇಳಿದ್ನ ನನ್ಗೆ ಫೋನ್ ಮಾಡು ಅಂತ. ನಾಯಿ ನನಗೆ ತರ ಫೋನ್ ಮಾಡಬೇಡಿ, ಯಾವ್ದೇ ಕತ್ತಲೆ. ಕಾರಣಕ್ಕೂ ಯಾರು ನನಗೆ ಫೋನ್ ಮಾಡಬೇಡಿ. ಕೇಳದೆ ಕೇಳಿಂಗೆ 100 ಜನಕ್ಕೆ ಅವ್ರ ಫೋನ್ ಇಲ್ಲಿ ಆಶ್ರಯ ಕೊಟ್ಟು ನೋಡ್ತಿದ್ದಾರೆ. ಆ ರಾತ್ರಿನಲ್ಲಿ ನಾವು ಬಂದಾಗ ನಮ್ಗೆ ಮಳೆ ನಾನು ಹೇಳಿದ್ನ ನೀನು ಹೋಗು ಅಂತ. ನಾನು ಹೇಳಿದ್ನ ನೀನು ಹೋಗು ಅಂತ. ಅವ್ರನ್ನ ಏನು ಹೇಳೋದ್ ಬೇಡ, ನೀನು ಬಾಯಿ ಮುಚ್ಚು. ಹೌದು, ಸಂಪರ್ಸ್ಬೇಕಾದ್ರೆ ಹೆಣ್ಮಗಳನ್ನ ಮಾಡ್ದೆ ಅಲ್ಲ, ಮಾಡ್ಕೋ. ನಾನು ಏನು ಇಲ್ಲ. யாருப்பா? சொல்லிட்டடா, என்னடா பேசுற? ஒண்ணும் இல்ல, சொல்லிட்டடா. இல்ல என்ன பேசுற நீனு? ಅವ್ರು என்கிட்ட மரியாதை கொடுத்தா மரியாதையா பேசுற, மரியாதை குடுக்கலன்னா அவன் எவனாட்ட ஆகட்டும், நான் அதுக்கெல்லாம் கேர் பண்ண மாட்டேன். போனா என் உயிர் போது, போனா என் மயில் போது. இப்ப நம்ம வந்து அவங்க ஆசிரியத்துல இருக்கிறோம்டா. நீ இப்போ தாய் தகப்பனை பாக்குறதுக்கு தாய் தப்பனை நான் பாக்கிறதுக்கு வருவேன், நான் இப்ப வர மாட்டேன். ஜாஸ்தி பேசாத. நீ என்ன சொன்ன? நீ ஆ? என்ன என்ன சொன்ன? சொன்னேன்? என்ன என்ன சொன்ன? சொன்னேன்? ನನ್ಗೇನು ಕಾಲ್ ಮಾಡಿದ್ರಿ? ನನ್ಗೆ ಯಾಕ್ರಿ ಕಾಲ್ ಮಾಡ್ತೀರಾ? ನಾನ್ ನನಗೆ ಸಪ್ಲೈಲ್ ಅಡಿತೀನಿ ಅಂದ್ರೆ ನನ್ನ ಯಾಕ್ರಿ ಕಾಲ್ ಮಾಡ್ತೀನಿ? ನನ್ಗೆ ಯಾಕ್ರಿ ಕಾಲ್ ಮಾಡಿಸ್ತೀರಾ? ಸರ್ ಇಟ್ಬಿಡಿ ಸರ್, ಇಂತ ಲೋಫರ್ಗಳ ನನ್ಗೇನಕ್ಕೆ ಕಾಲ್ ಮಾಡಿಸ್ತೀರಾ? ಯೋಗೇಶ್ ಅವ್ರೆ, ಹಾ ಹೇಳಿ ಸರ್. ಯೋಗೇಶ್ ಅವ್ರೆ, ಏನು ಬೇಜಾರ್ ಮಾಡ್ಕೋಬೇಡಿ. ನಾನ್ ನಿದ್ದೆಯಿಂದ ಎದ್ದು ಆತರ ಮಾತಾಡ್ದೆ. ಏನೇನ? ನಿದ್ದೆಯಿಂದ ಎದ್ದೆ, ಇವಾಗಿಂದ ಎಚ್ಚರಿಕೆ ಆಯ್ತಾ? ಇಲ್ಲ ಹೇಳಕ್ ಕೇಳಿ. ಇಲ್ಲ ರೀ ಯೋಗೇಶ್ ಅವ್ರೆ, ನಾನು ಅವ್ರನ್ನ ನಾನು ಓಡ್ಸಕ್ ಇಷ್ಟ ಇರ್ಲಿಲ್ಲ ಯೋಗೇಶ್ ಅವ್ರೆ. ಅವ್ರನ್ನ ನೀವು ಓಡಿಸಿದೀರಾ ಅಂತ ಫೋನ್ ಮಾಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಯಾರ ಹತ್ರ ಮಾತಾಡ್ತಿದ್ದೀರಾ, ಏನ್ ಮಾತಾಡ್ತಿದ್ದೀರಾ ಅನ್ನೋದನ್ನ ತಿಳ್ಕೊಂಡ್ ಮಾತಾಡಿ. ಯಾರಿಗೂ ಭಯ ಪಡಕ್ಕಿಲ್ಲ ರೀ. ನಾವು ಯಾರಿಗೂ ಭಯ ಪಡಲ್ಲ, ನಾವೇನಕ್ ಭಯ ಪಡೋಣ? ಯಾರಿಗೂ ನಾನ್ ಭಯ ಪಡಕ್ಕಿಲ್ಲ, ನಾವು ಯಾರಿಗೂ ಪಡಲ್ವಲ್ಲ. ಭಯ ಪಡಕ್ಕಿಲ್ಲ. ಇಡೀ ಬೆಂಗಳೂರಿಗೆನೆ ನಾನ್ ಭಯ ಪಡಕ್ಕಿಲ್ಲ. ನನ್ ಸಾವು ನನ್ ಕೈಯಲ್ಲಿ ನನ್ ಗೊತ್ತು. ನಮ್ಗೆ ಕತೆ ಕಾದಂಬರಿಗಳು ಬೇಡ, ಅರ್ಥ ಆಯ್ತಾ? ಒಂದ್ ಸ್ವಲ್ಪ ನಾನ್ ಮಾತಾಡೋರ್ಗು ಕೇಳು, ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಕಾದಂಬರಿ ಬೇಕಾಗಿಲ್ಲ. ನೀವ್ ಫೋನ್ ಮಾಡಿದಾಗ ನಾನ್ ರೆಸ್ಪಾನ್ಸಿಬಲ್ ಕೊಟ್ಟಿದ್ದೀನಿ. ಇವಾಗ ನಾನ್ ಫೋನ್ ಮಾಡಿದಾಗ ನೀವ್ ರೆಸ್ಪಾನ್ಸಿಬಲ್. ಏನ್ ರೆಸ್ಪಾನ್ಸ್ ಕೊಟ್ಟಿದ್ದೀರಿ? ನಿಮ್ಮ ಮಾತಾಡಿ, ಹೇಳ್ತಿದೀನಿ ಕೇಳಿ. ತಂದೆ ತಾಯಿ ಆತರ ಮಾತಾಡಿದ್ರೆ ನೀವು ನನಗೆ ನಿಮ್ಮ ಪರ್ಸನಲ್ ವಿಷಯಗಳು ಗೊತ್ತಿಲ್ಲ. ನಾನ್ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಇದಾರೆ, ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡು ಹೋಗಲ್ಲ, ಅಷ್ಟೇ ಮಾಡಿರೋದು ಫೋನು. ಹೇಳದ್ ಕೇಳಿ. ಆದ್ರೇನು ಇವತ್ತು ನನ್ನ ಮಕ್ಕಳು ಅವ್ರು ನನ್ಗೇನ್ ಹೇಳಿದ್ರು, ಡ್ಯಾಡಿ ಇವಾಗ ಬೇಡ, ಜಾನ್ವರಿ ಒಳಗೆ ನಾವ್ ಕೆಲ್ಸಕ್ ಹೋಗ್ತೀವಿ, ಮನೆ ಮಾಡೋಣ, ಮನೆ ಮಾಡಿ ನಾವ್ 4 ಜನನು ಹೋಗಿ ನಮ್ಮ ಅಜ್ಜಿ ತಾತನ ಕರ್ಕೊಂಬರೋಣ. ಯಾಕೆ ಅಲ್ಲಿ ಗಂಟೆ ಯಾರು ನೋಡ್ಕೊಂತಾರೆ? ನೀವೇನ ಕೊಟ್ಬಿಟ್ಟಿದ್ದೀರಾ ನನ್ಗೆ? ನಾನೇನು ಕೊಟ್ಟಿಲ್ಲ. ಮತ್ತೆ ಹೆಂಗ್ ಹೇಳ್ತೀರಾ ಮನೆ ಮಾಡಿದ್ಮೇಲೆ ಕರ್ಕೊಂಡು ಹೋಗೋಣ ಅಂತ? ಅದೇನ್ ಯಾವ ತರ ಡಿಸೈಡ್ ಮಾಡ್ತೀರಾ ನೀವು? ಅವ್ರು ಹೇಳಿದ್ರೆ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಹೊರತು ನಾನ್ ಬಂದ್ ಕರ್ಕೊಂಡು ಎದುರುಗಡೆ ಬಂದ್ ಮಾತಾಡಿ. ನೀವು ಎದುರುಗಡೆ ಬನ್ನಿ, ಇಲ್ಲಿ ಆಶ್ರಮ ಬನ್ನಿ, ನೆಲಮಂಗಲ ಸೊಂಡೆಗುಪ್ಪ. ಆಯ್ತು ಬಿಡಿ, ಅಲ್ಲಿರೋ ಮಹೇಶ್ ನಂಗೆ ಗೊತ್ತು ಚೆನ್ನಾಗಿ. ಯಾರ್ ಗೊತ್ತಿದ್ರು ನಂಗೇನ್ರಿ, ಎದುರುಗಡೆ ಬಂದ್ ಮಾತಾಡ್ರಿ.
ನೀವ್ ಹೇಳಿದ್ರಲ್ಲ ಏನೋ ಅವ್ರು ಹೇಳಿದ್ರು ಅವ್ರು 100 ಜನ ನೋಡ್ಕೊಳ್ತೀನಿ. ಅವ್ರವ್ರ ಹಣೆ ಬರ, ಯಾರ್ಯಾರನ್ನ ನೋಡ್ಕೋಬೇಕು, ಯಾರ್ಯಾರನ್ನ ಬಿಡ್ಬೇಕು, ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಲೇಬೇಕು ಅನ್ನೋದ್ನ ಭಗವಂತ ತಲೆಯಲ್ಲಿ ಬರ್ದಿಕ್ಕಿರ್ತಾನೆ. ಅದ್ ಅನ್ಭವಿಸ್ಲೇಬೇಕು. ಇವ್ರು ಹೋಗಿ ಆಶ್ರಮಕ್ ಸೇರ್ಬೇಕು, ಆಶ್ರಮದಿಂದ ಎಲ್ಲಿ ಹೋಗ್ಬೇಕು ಅದೆಲ್ಲ ಭಗವಂತ ಏನ್ ಬರ್ದಿದಾನೋ ಅದನ್ನು ನಡೆಯೋದು. ನಾನೇನು ನಡ್ಸಕ್ ಆಗಲ್ಲ. ಅವ್ನ್ ಏನ್ ಹೇಳ್ತಾನೋ ಅದನ್ನೇ ನಾನ್ ಕೇಳ್ತಾ ಆಯ್ತು ಇಲ್ಲಿ ಬಂದ್ ಮಾತಾಡಿ, ಬಂದ್ ಎದುರುಗಡೆ ಬಂದ್ ಮಾತಾಡಿ.